ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಟ್ರೇಲರ್ ಇವತ್ತು ಲಾಂಚ್ ಆಗಲಿದೆ. ಈ ಒಂದು ಲಾಂಚ್ ಸಮಾರಂಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಹೊರಭಾಗದಲ್ಲಿ ಅಂದ್ರೆ AMB ಮಾಲ್ನ ಹೊರಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅದ್ರ ಜೊತೆಗೆ ನನ್ನ ಜೊತೆ ಒಬ್ರು ಬಳ್ಳಾರಿಂದ ದೂರಿಂದ ಬಂದಂತಹ ಒಬ್ರು ಯಶ್ ಅಭಿಮಾನಿ ಇದ್ದಾರೆ. ಅವರು ಕೂಡ ಯಶ್ ಅನ್ನ ಸಾಕಷ್ಟು ಆರಾಧಿಸ್ತಾರೆ. ಜೊತೆಗೆ ಯಶ್ ಕುರಿತಾಗಿ ಒಂದು ಟ್ಯಾಟೂ ಕೂಡ ಅವರು ಹಾಕ್ಸ್ಕೊಂಡಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಯಶ್ ಹಾಗೆ ಹಾಗೆ ಅವರು ಈ ಒಂದು ಟಾಕ್ಸಿಕ್ ಟ್ರೇಲರ್ ನ ನೋಡೋದಾಗಿರ್ಬಹುದು ಅಥವಾ ಫಿಲ್ಮ್ಗೆ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳಿ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ಬಹಳನೇ ಖುಷಿ ಆಗ್ತಿದೆ. ಬೆಳಿಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ. ಇನ್ನ ಬರ್ತಾರಂತ ಅಂತ ಇನ್ನ ಬಂದಿಲ್ಲ. 2-3 ಟೈಮ್ಸ್ ಪೋಸ್ಟ್ಪೋನ್ ಆಗಿದೆ ಟಾಕ್ಸಿಕ್ ಮೂವಿ. ಅದು ಬಹಳ ಬೇಜಾರಿದೆ. 26/8/2026 ರಾಜರಾಜ ಬಿಡುಗಡೆ ಆಗ್ತಿದೆ ವರ್ಲ್ಡ್ ವೈಡ್. ಬಹಳ ಕಾಯ್ತಾ ಇದೀವಿ. ಬಹಳ ಕಾಯ್ತಾ ಇದೀವಿ. ಇವಾಗ ಎಷ್ಟು ನೋಡಬೇಕಂತೇಳಿ ವೇಟ್ ಮಾಡ್ತಿದ್ವಿ. ಒಂದು ಫೋಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಒಳಗೆ ನಿಮ್ಗೆ ಅವಕಾಶ ಇಲ್ಲ, ಹೊರಗಡೆ ನಿಂತ್ಕೊಂಡು ನೋಡ್ಬೇಕಷ್ಟೇ. ಒಳಗಡೆ ಬಿಡ್ತಾರೆ ಮೇಡಮ್. ಬಹಳ ಟ್ರೈ ಮಾಡಿದ್ವಿ ಬೆಳಗ್ಗೆಯಿಂದ. ಒಳಗಡೆ ಅಲೋ ಇಲ್ಲ, ಪಾಸ್ ಕೇಳ್ತಾ ಇದ್ದಾರೆ. ನಾವು ಟ್ರೈ ಮಾಡ್ತಾ ಇದ್ವಿ, ಇವಾಗ ಕೂಡ ಬಿಡ್ತಾ ಇಲ್ಲ. ಯಾವಾಗ ಈ ಒಂದು ಟ್ಯಾಟೂ ನೀವು ಹಾಕ್ಸ್ಕೊಂಡಿದ್ದು? ಯಶ್ ಅಂದ್ರೆ ಎಷ್ಟು ಇಷ್ಟ? ಬಹಳ ಮೇಡಮ್, ಸಣ್ಣ ವಯಸ್ಸಿಂದ. ಎಲ್ಲಾ ಫಿಲ್ಮ್ಸ್ ನೋಡ್ತೀರಾ ಹಾಗಾದ್ರೆ ರೆಗ್ಯುಲರ್ ಆಗಿ? ಹಾ ಮೇಡಮ್. ಇವಾಗ ಯಶ್ ಅಂತ ಹೇಳಿದ್ರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಅವರು ಹೆಸರು ಮಾಡಿದ್ದಾರೆ. ಜೊತೆಗೆ ವಿಶ್ವದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಮೂವಿ ಕೂಡ ಇದು ಆಗ್ತಾ ಇರುವಂತದ್ದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ನಾವು ಕಾಯ್ತಾ ಇದ್ವಿ ಮೇಡಮ್. ತೆಲುಗು ತಮಿಳು ಬೇರೆ ಇಂಡಸ್ಟ್ರಿ ಎಲ್ಲರೂ ಹೇಳ್ತಿದ್ರು ಕನ್ನಡ ಬೆಳೆಯಲ್ಲ ಅಂತೇಳಿ. ಎಷ್ಟು ಅದನ್ನ ಮಾಡಿದ್ದಾರೆ. ಇವಾಗ ಎಲ್ಲ ರೆಕಾರ್ಡು. ಇಷ್ಟು ವರ್ಷ ಏನ್ ವೇಟ್ ಮಾಡಿದ್ರಿ, 4 ವರ್ಷ ಸಿನಿಮಾ ಬಂದಿಲ್ಲ. 4 ವರ್ಷ ಆದ್ಮೇಲೆ ಬಂದಿದೆ ಸಿನಿಮಾ. ಅದಕ್ಕೋಸ್ಕರ ಬಹಳ ವೇಟ್ ಮಾಡ್ತಿದ್ವಿ. ಬಹಳ ಖುಷಿ ಆಗುತ್ತೆ. ಎಲ್ಲ ರೆಕಾರ್ಡ್ ಬ್ರೇಕ್. ಸೊ ಇದಿಷ್ಟು ಅವರ ಅಭಿಮಾನಿ ರಮೇಶ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.